ಬಹುಶಃ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನೇಕರು ಮಾತಾಡ್ತಾರೆ ಸರ್. ಇದೊಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ನು, ಇದ್ರ ಬಗ್ಗೆ ಗೊತ್ತಿಲ್ಲದೆ ಪರಿತಪಿಸೋರಿದ್ದಾರೆ, ಕಲಿಬೇಕು ಅಂತ ಹಾತೊರೆಯೋರಿದ್ದಾರೆ, ಆದರೆ ಒಳ್ಳೆ ಮಾಹಿತಿ ಸಿಕ್ಕಿರೋದಿಲ್ಲ. ಟು ಸ್ಟಾರ್ಟ್ ವಿತ್ ಸರ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಮೊದಲನೇದಾಗಿ ಅಭಿಷೇಕ್, ಒಬ್ಬ ವ್ಯಕ್ತಿಗೆ ಬಯಕೆಗಳು ಮತ್ತು ಅಗತ್ಯಗಳು ಅನ್ನೋ ಎರಡು ವಿಚಾರಗಳು ಬೇಕಾಗ್ತವೆ. ಏನು ಬಯಕೆಗಳು ಅಂದರೆ, ನಾನೊಂದು ಒಳ್ಳೆ ಕಾರಲ್ಲಿ ಓಡಾಡಬೇಕು, ಒಂದು ಬೆಂಗಳೂರಲ್ಲಿ ಒಳ್ಳೆ ಮನೆ ತಗೋಬೇಕು, ನಾನು ಫಾರಿನ್ ಟೂರ್ಗೆ ಹೋಗಬೇಕು. ಇವನ್ನೆಲ್ಲ ಬರೀ ಸಂಬಳದಿಂದ ಈಡೇರಿಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು 9 ಗಂಟೆಯಿಂದ 5 ಗಂಟೆನೋ 10 ಗಂಟೆಯಿಂದ 6 ಗಂಟೆನೋ ಕೆಲಸ ಮಾಡೋ ಸಂಪಾದನೆ ಮಾಡ್ತೀವಲ್ಲ, ಸಂಬಳ ತಪ್ಪಡಿತೀವಲ್ಲ, ಅದರಿಂದ ನಮ್ಮ ಮಕ್ಕಳು ಸ್ಕೂಲ್ ಫೀಸು, ಬಾಡಿಗೆ, ವಾಟ್ರ್ ಬಿಲ್ಲು, ಲೈಟ್ ಬಿಲ್ಲು, ಇನ್ಶೂರೆನ್ಸ್ ಕಟ್ಟು, ಇದರಲ್ಲೇ ನಮ್ಮ ಜೀವನ ಮುಳುಗೋಗುತ್ತೆ. ಇದರಿಂದ ಆಚೆಗೆ ನಾವು ಜೀವನವನ್ನು ಯೋಚನೆ ಮಾಡಬೇಕು. ನಮ್ಮ ಜೀವನಕ್ಕೆ ಒಂದು ಆರ್ಥಿಕ ಬುನಾದಿ ಬೇಕು, ಒಂದು ಭದ್ರವಾದ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಾವು ನಮಗಾಗಿ ದುಡ್ಡನ್ನು ದುಡಿಸೋವಂಥ ಕೆಲಸ ಮಾಡಬೇಕು. ಏನು ನಮಗಾಗಿ ದುಡ್ಡನ್ನು ದುಡಿಸೋವಂಥದ್ದು ಅಂತ ಹೇಳಿದ್ರೆ, ಈಗ ನೋಡಿ, ಸಂಬಳ, ನಾನು ಆಫೀಸಿಗೆ ಬರ್ತೀನಿ, ಕೆಲಸ ಮಾಡ್ತೀನಿ, ಅದಕ್ಕೆ ಸಂಬಳ ಕೊಡ್ತಾರೆ. ಇದು ಒಂದು ರೀತಿಯ ದುಡಿಮೆ. ನಾನೇನು ಮಾಡ್ಬೋದು, ನನ್ನ ಸಂಬಳದಲ್ಲಿ ಒಂದಿಷ್ಟನ್ನು ಉಳಿತಾಯ ಮಾಡಿ ಶೇರ್ ಮಾರ್ಕೆಟಲ್ಲಿ ಹಾಕ್ಬೋದು, ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು, ಅಥವಾ FD ಇಡ್ಬೋದು. FD ಇಟ್ಟರೆ ಎಷ್ಟು % ರಿಟರ್ನ್ ಸಿಗುತ್ತೆ? 6-7% ರಿಟರ್ನ್ ಸಿಗುತ್ತೆ. ಇವತ್ತಿನ ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ ಎಷ್ಟು ಪ್ರಮಾಣದಲ್ಲಿದೆ? ಆಲ್ಮೋಸ್ಟ್ 6.5-7% ಇದೆ. ಅಲ್ಲಿಗೆ ನೀವು ತಗೊಂಡೋಗಿ FD ಇಟ್ಟರೆ ನಿಮಗೆ ಯಾವುದೇ ಲಾಭ ಆಗಲ್ಲ. ಏನು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅನ್ನೋದನ್ನ ಸರಳವಾಗಿ ಭಾಳ ಕ್ವಿಕ್ಕಾಗಿ ಹೇಳ್ಬಿಡೋಣ. ಏನು ಅಂತ ಹೇಳಿದ್ರೆ, ನಾನು ಬಂದಾಗ 2007ಕ್ಕೆ ಬೆಂಗಳೂರಿಗೆ ಬಂದಾಗ BMTCಯ ಬಸ್ ಪಾಸ್, ಡೈಲಿ ಬಸ್ ಪಾಸ್ ದರ 15 ರೂಪಾಯಿ ಇತ್ತು. ಇವತ್ತು 75 ರೂಪಾಯಿ ಗಡಿ ದಾಟಿದೆ ಡೈಲಿ ಪಾಸ್ ಪ್ರೈಸ್. ಅಂದರೆ ಇದನ್ನು ನಾವು ಹಣದುಬ್ಬರ ಅಂತ ಕರಿತೀವಿ. ಹಣ ಮೌಲ್ಯವನ್ನು ಕಳೆದುಕೊಳ್ಳೋದನ್ನು ನಾವು ಹಣದುಬ್ಬರ ಅಂತೀವಿ. ನಾವು FDಲಿಟ್ಟರೆ ನಾವು 1 ವರ್ಷ ಆದಮೇಲೆ ನಮ್ಗೆ 7% ರಿಟರ್ನ್ ಸಿಕ್ಕಿದ್ರೆ ನಾವು ಆ್ಯಕ್ಚುಲಿ ಏನನ್ನೂ ನಾವು ಗಳಿಸಿರೋದಿಲ್ಲ, ನಮ್ಮ ಗಳಿಕೆ 0, ಮತ್ತು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ನಿಮ್ಮ ಇನ್ಕಮ್ನ ಆಧಾರದಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕು. ಹಾಗಾದರೆ ಏನು ಆಯ್ಕೆ ಅಂತ ಹೇಳಿದ್ರೆ, ನಾವು ಹೂಡಿಕೆ ಮಾಡುವಾಗ ಕನ್ವೆನ್ಷನಲ್ ಹೂಡಿಕೆಗಳು ಅಂದರೆ ಸಾಂಪ್ರದಾಯಿಕ ಹೂಡಿಕೆಗಳು ಮತ್ತು ಸ್ವಲ್ಪ ಹೈ ರಿಸ್ಕ್ ಹೈ ರಿವಾರ್ಡ್ ಹೂಡಿಕೆಗಳು ಅಂತೇಳಿ ನಾವು ಗಮನಿಸ್ಕೋಬೋದು. ಈ ಕನ್ವೆನ್ಷನಲ್ ಅಥವಾ ಸಾಂಪ್ರದಾಯಿಕ ಹೂಡಿಕೆಗಳು ಅಂದ್ರೇನು? ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಸು, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮು, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮು, ಮತ್ತು ಪೋಸ್ಟ್ ಆಫೀಸಲ್ಲಿ RD ಮಾಡೋವಂಥದ್ದು, FD ಮಾಡೋವಂಥದ್ದು, ಅಥವಾ ಟ್ಯಾಕ್ಸ್ ಸೇವಿಂಗ್ FD ಮಾಡೋವಂಥದ್ದು, ಇವೆಲ್ಲ ಸಾಂಪ್ರದಾಯಿಕ ಹೂಡಿಕೆಗಳು. ಇದರಲ್ಲಿ ನಿಮಗೆ 6.5-7% ರಿಟರ್ನ್ ಸಿಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಬಹುಶಃ ಇದೇ ಸರಿಯಾದ ಉತ್ತರ. ನೀವು 6%-7% ರಿಟರ್ನ್ ತೆಗೆಸ್ಕೊಂಡು ಏನನ್ನು ಮಾಡ್ತೀರಿ? ನಿಮ್ಮ ದುಡ್ಡು ನಿಮಗಾಗಿ ದುಡಿಯಲ್ಲ. ಒಂದು ಕಡೆ ಸಾಂಪ್ರದಾಯಿಕ ಹೂಡಿಕೆಗಳು 6-7% ರಿಟರ್ನ್ಸ್ ಕೊಟ್ಟರೆ, ಮತ್ತೊಂದು ಕಡೆ ಸ್ಟಾಕ್ ಮಾರ್ಕೆಟು 14-20% ಲಾಭಾಂಶವನ್ನು ಕೊಡೋ ಸಾಮರ್ಥ್ಯ ಷೇರು ಮಾರುಕಟ್ಟೆಗಿದೆ. ಪ್ರೊವೈಡೆಡ್ ನೀವು ಷೇರು ಮಾರುಕಟ್ಟೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಹೂಡಿಕೆ ಮಾಡಿದಾಗ, ಮತ್ತು ಸರಿಯಾದ ಷೇರುಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ದುಡ್ಡು ಹಾಕಿದಾಗ. ಅಂದರೆ ಇನ್ಫ್ಲೇಷನನ್ನು, ಹಣದುಬ್ಬರವನ್ನು ಮೀರಿ ಲಾಭ ಗಳಿಸಲಿಕ್ಕೆ, ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ಒಂದು ಆರ್ಥಿಕವಾಗಿ ಭದ್ರ ಬುನಾದಿಯನ್ನು ಹಾಕ್ಕೊಳ್ಳಿಕ್ಕೆ, ನಮ್ಮ ಹಣಕಾಸನ್ನು ದುಡಿಸ್ಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಷೇರು ಮಾರುಕಟ್ಟೆ. ಭಾಳಷ್ಟು ಜನ ಇದನ್ನು ಜೂಜಾಟ ಅದು ಇದು ಅಂತೇಳಿ ಅದಕ್ಕೆ ಬಣ್ಣ ಕಟ್ಟಿದ್ದಾರೆ. ವಾಸ್ತವದಲ್ಲಿ ಷೇರು ಮಾರುಕಟ್ಟೆ ಹೂಡಿಕೆ ಒಳ್ಳೆಯದು, ಆದರೆ ತಿಳ್ಕೊಂಡು ಹೂಡಿಕೆ ಮಾಡಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕಲಿಕೆ ಇಲ್ಲದೆ ಗಳಿಕೆ ಸಾಧ್ಯ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.